ಸ್ನೇಹಿತರೆ ನಮಸ್ಕಾರ. ಇದು ಹೊಳಲ್ಕೆರೆ ತಾಲೂಕು ಪಾಡಿಗಟ್ಟೆ ಗ್ರಾಮ. ಅಡಿಕೆ ಗಿಡ ಸಣ್ಣವು. ಈ ಸುಗಂಧರಾಜ್ ಒಳಗಡೆ ಅಡಿಕೆ ಗಿಡ ಇದೆ, ನಾನು ತೋರಿಸ್ತೀನಿ ಸಣ್ಣವು. ಅದರೊಳಗೆ ಸುಗಂಧರಾಜ್ ಇಟ್ಟಿದ್ದಾರೆ. ಈ ಸುಗಂಧರಾಜ್ ಯಾವ ಥರ ಬೆಳೀತಿದ್ದಾರೆ, ಏನಕ್ಕೆ ಹಾಕ್ಕೊಂಡಿದ್ದಾರೆ ಅಂತೇಳಿ ರೈತರು ಅಣ್ಣವ್ರು ಇದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಸ್ನೇಹಿತರೆ ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣವ್ರೆ, ನಿಮ್ದು ಹೆಸರು ಊರು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ಆಯ್ತು ಸರ್. ಪಾಡಿಗಟ್ಟೆ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ನಿಮ್ಮ ಹೆಸರಣ್ಣ? ಶ್ರೀನಿವಾಸ್. ಓಕೆ ಅಣ್ಣ, ನಿಮ್ಮೂರು ಇಲ್ಲಿಂದ ಹೊಳಲ್ಕೆರೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 6 ಕಿಲೋಮೀಟರ್ ಆಗುತ್ತೆ ಸರ್. 6 ಕಿಲೋಮೀಟರ್ ಆಗುತ್ತೆ. ಓಕೆ ಅಣ್ಣ, ನಿಮ್ಮೂರು ಸುತ್ತಮುತ್ತ ಎಲ್ಲ ಜಮೀನುಗಳು ಯಾವ ಥರ ನೆಲ ಬರ್ತವೆ, ಏನು ಬೆಳೆಗಳು ಜಾಸ್ತಿ ಬೆಳೀತಾರೆ? ಬೆಳೆ ಸರ್ ಅಡಿಕೆ ಗಿಡ, ಓಕೆ, ಕಪ್ಪು ಭೂಮಿ, ಸುಗಂಧರಾಜ. ಓಕೆ, ಇದು ಮಳೆ ಆಶ್ರಿತದಲ್ಲೆಲ್ಲ ಏನು ಬೆಳೀತಾರೆ ಅಣ್ಣ? ಮಳೆ ಸಾದ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ ಜಾಸ್ತಿ. ಮೆಕ್ಕೆಜೋಳ, ರಾಗಿ. ಹಾಂ. ಓಕೆ ಅಣ್ಣ, ಈಗ ನೋಡ್ತಾ ಇದ್ದೀನಿ, ಈಗ ಸುಗಂಧರಾಜ್ ಬೆಳೀತಿದ್ರಲ್ಲ, ನಿಮ್ಮೂರ ಕಡೆ ಮೊದ್ಲಿಂದನೂ ಸುಗಂಧರಾಜ್ ಬೆಳೀತಿದ್ರ ಅಥವಾ ಇತ್ತೀಚೆಗೆ ಶುರು ಮಾಡಿದ್ದ? ಬೆಳಿತಿದ್ರು ಸರ್. ಮೊದ್ಲು ಒಂದು 2 ಮನೆಯವ್ರು ಆಗ್ತಿದ್ರು ಸರ್ ಅಷ್ಟೇ. ಈಗ ಒಂದು 15 ಮನೆಯವ್ರು ಆಗ್ತಿದ್ರು ಸರ್. ಓಕೆ, ಆಯ್ತಣ್ಣ. ನೆಲ ಎಲ್ಲ ಎರೆನೆಲನ ನಿಮ್ಮೂರ ಕಡೆ ಸುತ್ತಮುತ್ತ? ಸುತ್ತಮುತ್ತ ಎರೆ, ಆಮೇಲೆ ಮರಳು ಭೂಮಿ ಇದಾವೆ. ಓಕೆ ಅಣ್ಣ, ಈ ಸುಗಂಧರಾಜು ನೀವು ನಿಮ್ ಸುತ್ತಮುತ್ತ ರೈತರು ಜಾಸ್ತಿ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಹಾಕಿದ್ರಿ. ಸುಗಂಧರಾಜು ಬೆಳೆದವರು ಯಾಕೆ ಚೆನ್ನಾಗಿ ಅನಿಸ್ತು, ನೀವು ನೋಡಿದಾಗ ಯಾಕೆ ಚೆನ್ನಾಗಿ ಅನಿಸ್ತು, ನೀವು ಸುಗಂಧರಾಜ್ ಹಾಕಿದ ಕಾರಣ ಏನು? ಅದೇ ಸರ್, ಹೋದ್ ವರ್ಷ 250 ರೂಪಾಯಿ 150 ರೂಪಾಯಿ ರೇಟ್ ಇತ್ತು ಸರ್. ದಾವಣಗೆರೆ. ಓಕೆ, ನಮ್ಮ ತಮ್ಮ ಒಬ್ಬ ಕಳಿಸಿದ್ದೆ ಸರ್. ಮುಕ್ಕಲಗಿರಿಗೆ ಹಾಕಿದ್ದ. ಅವನ ಹತ್ರ ಗೆಡ್ಡೆ ಇಸ್ಕೊಂಡು ನಾನು ಹಾಕಿದ್ದೆ ಈ ವರ್ಷ. ಅವ್ರ ಹತ್ರ ಗೆಡ್ಡೆ ತಗೊಂಡು ನೀವು ಹಾಕಿದ್ದು? ಓಕೆ, ಸುಗಂಧರಾಜ ಚೆನ್ನಾಗಿ ಅನ್ನಿಸ್ತು ಅಂತೇಳಿ ನೀವು ಹಾಕಿರೋದು. ಓಕೆ ಅಣ್ಣ, ಇವತ್ತಿಗೆ ಎಷ್ಟು ದಿವಸ ಈ ಹೊಲಕ್ಕೆ ಸುಗಂಧರಾಜ್ ಹಾಕಿ? ಇವತ್ತಿಗೆ 6 ತಿಂಗಳು ಸರ್. ಇದು 6 ತಿಂಗಳು. ಓಕೆ, ಅಡಿಕೆ ಗಿಡ ಇಟ್ಟು 3 ತಿಂಗಳಾಯ್ತು ಸರ್. 3 ತಿಂಗಳಾಗೈತೆ. ಇದು ಅಣ್ಣ ಇಡೀ ಹೊಲ ತುಂಬಾ ಸುಗಂಧರಾಜ್ ಕಾಣ್ದೈತೆ. ಎಷ್ಟು ಎಕರೆ ಬೌಂಡ್ರಿ ಬರುತ್ತೆ ಪ್ಲಾಟ್? 1.5 ಎಕರೆ ಬರುತ್ತೆ ಸರ್ ಪ್ಲಾಟ್. 3/4 ಎಕರೆಗೆ ಸುಗಂಧರಾಜ ಸರ್. ಓಕೆ, 1.5 ಎಕರೆಯಲ್ಲಿ 3/4 ಎಕರೆ ಸುಗಂಧರಾಜ್ ಹಾಕಿದ್ರೆ. ಓಕೆ ಅಣ್ಣ, ಅಡಿಕೆ ಸಣ್ಣ ಅಡಿಕೆ ಏನೋ ಕಾಣ್ತಾ ಇದೆ ಹೊಲನು ಗರಿಗಳು. ಅಡಿಕೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಾಯ ಏನೇನ್ ತಗೊಂಡಿದ್ರ? ದಾಯ ಸರ್ 7.5 8 ಸರ್. 7.5 8. ನಿಮ್ಮೂರ್ ಕಡೆ ಎಲ್ಲ ಅಡಿಕೆಗೆ ಒಳ್ಳೆ ದಾಯ ಯಾವ್ದು ತಗಂತಾರೆ, ಯಾವ್ದು ಚೆನ್ನಾಗಿ? ಅದೇ ಸರ್ 8 9 ಮಾಡೋರು ಸರ್. ಈಗ ಹಂಗಾಗಿ ಸಣ್ಣ ಕಡೆ ಬಂದವ್ರ ಟ್ಯಾಕ್ಟ್ರಿ, ಹಂಗಾಗಿ ಸರ್ 7.5 8 ಮಾಡ್ತಾರೆ ಸರ್. ಓಕೆ, ಸಣ್ಣ ಟ್ಯಾಕ್ಟ್ರಿ ಇರೋದ್ರಿಂದ ಬೇಸಾಯ ಮಾಡ್ಕೋಬಹುದು ಅಂತ ನೀವು ಸಣ್ಣದಾಯ ಮಾಡಿದ್ರ? ಓಕೆ ಅಣ್ಣ, ಆಯ್ತು. ಈಗ ಅಡಿಕೆ ಒಳಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಬಾಳೆ ಬೆಳಿಬಹುದು, ಪಪ್ಪಾಯ ಬೆಳಿಬಹುದು, ತರಕಾರಿ ಬೆಳೆದು. ಸುಗಂಧರಾಜನೇ ಯಾಕೆ ಜಾಸ್ತಿ ಇಷ್ಟಪಟ್ರಿ? ರೇಟ್ ಇಂದ ಹೇಳಿದ್ರಿ, ಅದನ್ನ ಬಿಟ್ಬಿಟ್ಟು ಬೇರೆ ಇನ್ನೇನ್ ಅನುಕೂಲ ಇದೆ ಅನ್ಸುತ್ತೆ ನಿಮ್ಗೆ? ನಮಗೆ ಸುಗಂಧರಾಜನೇ ಅನುಕೂಲ ಸರ್. ಪಪ್ಪಾಯ ಆಗಿದ್ರು ಸರ್ ನಮ್ಮ ಇನ್ನೊಬ್ರು ಹಳೆಮಯ, ಅದು ಕೆಜಿ ಲೆಕ್ಕಕ್ಕೆ ಬರಲ್ಲ ಸರ್. ಅದು ಮಳೆಗಾಲ ಜಾಸ್ತಿ ಆಗ್ಬಿಡ್ತು, ಅದು ಹಂಗೆ ಎಲ್ಲ ಕೊಡ್ತಾ ಬರುತ್ತೆ. ಹಂಗಾಗಿ ಸುಗಂಧರಾಜ್ಗೆ ಚೆನ್ನಾಗಿ ಅಂತ ಹೋದ್ರಿ. ಓಕೆ ಅಣ್ಣ, ಈ ಸುಗಂಧರಾಜದ ಆಯುಷ್ ಎಷ್ಟು ವರ್ಷ? ಇವಾಗ ಹೂ ಸ್ಟಾರ್ಟ್ ಆಗಿ ಎಷ್ಟು ತಿಂಗಳಾಯ್ತು, ಎಷ್ಟು ದಿನ ಆಯ್ತು? 4 ತಿಂಗಳಾಯ್ತು ಸರ್. ಹೂ ಸ್ಟಾರ್ಟ್ ಆಗಿ. ಓಕೆ ಅಣ್ಣ, ಇದು ಸುಗಂಧರಾಜ ಹೊರತದ ಗೆಡ್ಡೆ ತಂದ್ರಲ್ಲ, ಆ ಗೆಡ್ಡೆ ಈ 3/4 ಎಕರೆಗೆ ಎಷ್ಟು ಚೀಲ ತಂದಿದ್ರಿ? ಎಷ್ಟು ರೂಪಾಯಿ ರೇಟ್? ರೇಟ್ 1000 ರೂಪಾಯಿ ಒಂದ್ ಚೀಲ ಸರ್. 1000 ರೂಪಾಯಿ ಒಂದ್ ಚೀಲ. ಎಷ್ಟು ಚೀಲ ತಂದಿದ್ರಿ ಹೊಲಕ್ಕೆ? ನಾವು 14 ಚೀಲ ತಂದ್ವಿ ಸರ್. 14 ಚೀಲ ಕರೆಕ್ಟ್ ಆಯ್ತಾ? ಆಯ್ತು ಸರ್. ಓಕೆ ಅಣ್ಣ, ಅಲ್ಲಿಂದ ಗೆಡ್ಡೆ ತಂದ್ಮೇಲೆ ಅದನ್ನ ಏನಾದ್ರು ಸ್ವಲ್ಪ ಡ್ರೈ ಮಾಡ್ಬೇಕಾ, ಕತ್ತರಿಸ್ಬೇಕಾ, ಹೆಂಗ್ ಹಾಕೋದು ಸ್ವಲ್ಪ ಹೇಳ್ರಿ. ಅಲ್ಲ, ಡ್ರೈ ಮಾಡ್ಬೇಕು. ಅದು ಒಣಗಿಸ್ಬೇಕು ಸರ್ ಗೆಡ್ಡೆ. ಓಕೆ, ಗೆಡ್ಡೆ ಒಣಗಿಸ್ಬಿಟ್ಟು ಹಂಗೆ ಉಂಡೆ ಹೆಂಗಿರ್ಸ ಅದು ಆ ತರನೇ ಒಂದ್ ಅಡಿಗೆ ಒಂದು ಊರ್ಬೇಕು ಸರ್. ಓಕೆ, ಅಲ್ಲಿಂದ ತಂದ್ಬಿಟ್ಟು ನಮ್ಗೆ ಯಾವ ತರ ಬೇಕಾದ ಕತ್ತರಿಸ್ಕೊಂಡು ಕತ್ತಿಸಿದ್ರೆ ಅದು ನಂಜಾಗ್ತದೆ ಸರ್. ಅದು ಓಕೆ, ಇಳುವರಿ ಬರಲ್ಲ ಸರ್. ಬರೀ ಡ್ರೈ ಮಾಡ್ಬೇಕು. ಡ್ರೈ ಮಾಡ್ಬಿಟ್ಟು ಗೆಡ್ಡೆ ಏನಿರುತ್ತಾ ಗೆಡ್ಡೆ ಆದ್ನಂಗೆ ಸಾಲು ಹೊಡಿಸ್ಬಿಟ್ಟು ಒಂದಡಿ ದಾಯ, 1.5 ಅಡಿ ದಾಯ ಹೊಡಿಸ್ಬಿಟ್ಟು ಸಾಲಾಗೆ ಬೇಸದಲ್ಲಿ ಅದು ಊರ್ಬೇಕು ಸರ್. ಊರಿ ಕುಂಟೆ ಮುಚ್ಚಿಬಿಟ್ರೆ ಸರ್, ಅದು ಚಿಗುರು ಹೊಡೆದು 4 ತಿಂಗಳು ಹೂ ಬಂತ. ಓಕೆ ಅಣ್ಣ, ಇದು ಇಡೀ ಹೊಲ ತುಂಬಾ ಎಲ್ಲ ಹಾಕಿದ್ರಲ್ವಾ, ನಾನು ನೀರ್ ಕಟ್ಟಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಚಿಗುರು ಅಲ್ಲಲ್ಲೇ ಶುರುವಾಗುತ್ತೆ? ಎಷ್ಟು ದಿವಸಕ್ಕೆ ಹೊಲ ನೀಟಾಗಿ ಕಾಣುತ್ತೆ? 2 ತಿಂಗಳು ಬೇಕಾ? 2 ತಿಂಗಳು. 2 ತಿಂಗಳು ಮಳೆ ನೀರು ಬಂತ. ಅದು ಮಳೆ ನೀರಿಗೆ ಹಾಕಿದ್ವಿ. ಓಕೆ, ಮಳೆಗಾಲದಲ್ಲಿ ಹಾಕ್ಬಿಡ್ತಿದ್ದ. ಓಕೆ, ಯಾವ ತಿಂಗಳು ಹಾಕಿದ್ರಿ ಅಂದಾಜು ನೆನಪಾಯ್ತಾ? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್? ಯಾವ ತಿಂಗಳು? ಯಾವ್ದಾರ ಹಬ್ಬ? ಏಪ್ರಿಲ್ ತಿಂಗಳು ಹಾಕಿದ್ವಿ. ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ರಿ. ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೆ ಹಾಕಿದ್ರೆ ಮಳೆಯಿಂದಾನೆ ಚೆನ್ನಾಗ್ ಬಂದೈತೆ. ಚೆನ್ನಾಗ್ ಬಂತ. ಈಗ 2 ಸಲ ನೀರ್ ಕಟ್ಟಿದ್ರೆ ಈ ತಿಂಗಳಿಗೆ ಬೇಸಿಗೆ ಶುರುವಾಗಿರೋದು 2 ಸಲ ನೀರ್ ಕಟ್ಟಿದ್ರೆ. 2 ಸಲ ನೀರ್ ಕಟ್ಟಿದ್ರ ಸರ್. ಮಳೆಗಾಲಕ್ಕೆ ಬಂತ ಎಲ್ಲ. ಓಕೆ ಅಣ್ಣ, ಇಡೀ ಹೊಲನೇ ಹಿಂಗೆ ಒಳ್ಳೆ ನೀರು ಅಥವಾ ಆಯ ನೀರು ಬಿಡ್ತಾ ಇದ್ರಾ? ಒಳ್ಳೆ ನೀರು ಬಿಡ್ತಾ ಇದ್ದೀವಿ ಸರ್. ಡ್ರಿಪ್ ಮಾಡ್ಬೇಕು. ಈಗ ಇನ್ನು ಮಾಡಿಲ್ಲ ಸರ್. ಈಗ ಸದ್ಯಕ್ಕೆ ಒಳ್ಳೆ ನೀರು ಬಿಡ್ತಾ ಇದ್ದೀರಾ? ಓಕೆ ಅಣ್ಣ, ನಿಮ್ಮೂರ್ ಕಡೆ ನೀರಿಂದ ಏನ್ ಪ್ರಾಬ್ಲಮ್ ಇಲ್ಲ ಸರ್? ನೀರಿನ ಪ್ರಾಬ್ಲಮ್ ಇಲ್ಲ. ಓಕೆ ಅಣ್ಣ, ಇದು ಈಗ ನಿಮ್ಗೆ ಈ ಸುಗಂಧರಾಜ ತೆಳುವಾಗೈತಾ, ಕರೆಕ್ಟ್ ಆಗೈತಾ, ಅವಣಾಗೈತಾ? ಅವಣಾಗೈತೆ ಸರ್. ದಪ್ಪ ಇರಬಾರ್ದು. ಅದು ಗೆಡ್ಡೆ ಅಕ್ಲಿಕ್ಕೆ ಕೊಡ್ಕೊಂಡ್ ಬಿಡ್ತಾ. ಅದು ದಪ್ಪ ಹಾಕ್ಬಿಟ್ರೆ ಅದು ಇಳುವರಿ ಬರಲ್ಲ. ಓಕೆ, ಪಕ್ಕ ಹೊಡ್ಕೊಂಡ್ ಬರ್ತಾ ಇರುತ್ತೆ. ಸೊ ತೆಳುವಿದ್ರು ಪರವಾಗಿಲ್ಲ ಸರ್.
ಓಕೆ ಅಣ್ಣ ನಿಮ್ಮೂರ್ ಕಡೆ ಎಲ್ಲ ಇದನ್ನ ನಿಮ್ಮೂರ್ ಕಡೆ ಆಯ್ತಾ ಅಥವಾ ಮಾರ್ಕೆಟ್ನಾಗ ಆಯ್ತು ಇದನ್ನ ನಾಟಿ ಅಂತಾರ ಅಥವಾ ಹೈಬ್ರಿಡ್ ಅಂತಾರ? ಇದು ಹೈಬ್ರಿಡ್ ಇದು ಹೈಬ್ರಿಡ್. ಹೈಬ್ರಿಡ್. ಓಕೆ ಅಣ್ಣ ಇದನ್ನ ಸುಗಂಧರಾಜ್ ಹಾಕೋದ್ಕ ಮುಂಚೆ ಭೂಮಿಗೆ ಏನಾರು ತಿಪ್ಪೆ ಗೊಬ್ಬರ ಏನಾರು ಗೌರ್ಮೆಂಟ್ ಗೊಬ್ಬರ ಏನಾರು ಹಾಕೊಂಡಿದ್ರೆ? ಏನು ಹಾಕಿಲ್ಲ ಸರ್. ಇನ್ನು ಏನು ಹಾಕಿಲ್ಲ. ಆಮೇಲೆ ಹಾಕಿದ್ಮೇಲೆ ಹಸಿ ಏನು ಒಂದ್ ಚೀಲ, ಆಮೇಲೆ ಯೂರಿಯಾ 16-20 ಹಾಕಿದ್ವಿ ಸರ್. ಹಾಕಿದಿರಾ? ಓಕೆ ಅಣ್ಣ ಇದಕ್ಕೆ ಯಾವ್ದಾದ್ರು ಎಫೆಕ್ಟಿವ್ ಆಗಿ ರೋಗ ಬರುತ್ತಾ? ರೋಗ ಸಹ ಮಳೆ ಜಾಸ್ತಿ ಆಯ್ತು ಸಲ ಅವು ಸ್ವಲ್ಪ ಇದು ಕೊಳೆ ರೋಗ ಬಂತು ಸರ್. ಓಕೆ ಅದನ್ನ ಔಷಧಿ ಹೊಡೆದಿತ್ತ ಒಂದ್ಸಲ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಸರ್. ಓಕೆ ಅಣ್ಣ ಆಯ್ತು. ಇದು ಸುಗಂಧರಾಜು ನಿಮ್ ಹೊಲ್ದಾಗೆ ಭೂಮಿಗೆ ಹಾಕಿ ಗಿಡ ಹುಟ್ಟಿ ಎಷ್ಟು ತಿಂಗಳಾದ್ಮೇಲೆ ಸ್ಟಾರ್ಟ್ ಆಯ್ತು ಹೂವು ಸಣ್ಣದಾಗೆ? 3 ತಿಂಗಳು ಬಂತು ಸರ್. 3 ತಿಂಗಳಾಯ್ತು. ಇವಾಗ ಒಳ್ಳೆ ಹೂ ಬರ್ತೈತೆ. ಓಕೆ ಅಣ್ಣ ಇವತ್ತಿಗೆ ಪ್ರೆಸೆಂಟ್ ಏನ್ ರೇಟ್ ಐತೆ ಮಾರ್ಕೆಟ್ ಅಲ್ಲಿ, ನಿನ್ನೆ ಅಥವಾ ಈ ವಾರದ್ದು? ಈ ವಾರದ ನಿನ್ನಾಗ 30 ರೂಪಾಯಿ ಸರ್, ಇವತ್ತು 20 ರೂಪಾಯಿ. ಓಕೆ ಈ ವಾರದ 30 ರೂಪಾಯಿ, ನಿನ್ನೆ 20 ರೂಪಾಯಿ ಆಗೈತೆ. ಓಕೆ ಅಣ್ಣ ಈಗ ಈ ಹೊಲ್ದಾಗ ಎಲ್ಲ ಹೂ ಚೆನ್ನಾಗಿ ಏನೈತೆ ಪ್ರೆಸೆಂಟ್, ಇದನ್ನ ನಾಳೆ ಬಿಡಿಸ್ಬೇಕು ಅಂದ್ರೆ ಎಷ್ಟು ಜನ ಬರ್ತೀರಾ? ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆ ಕ್ಲೋಸ್ ಮಾಡ್ತೀರಾ? ಎಷ್ಟು ಗಂಟೆ ಮಾರ್ಕೆಟ್ಗೆ ಹೋಗ್ಬೇಕು? 5:30 ಬರ್ತೀವಿ ಸರ್. 4 ಜನ ಬರ್ತೀವಿ ಸರ್. ಓಕೆ 5:30 ಬಂದು 8 ಗಂಟೆಗೆ ಮುಗಿಬೇಕು ಸರ್. ಓಕೆ ಬೆಳಿಗ್ಗೆ 5:30ಗೆ ಬರ್ತೀರಾ? 5:30. ಈ ಚಳಿಯಾಗಿ ಬರ್ಬೇಕಣ್ಣ? ಬರ್ಲೇಬೇಕು ಸರ್, ಮತ್ತೆ ಹೂವು ಹರಿಯಕ್ಕಾಗಲ್ಲ. ಓಕೆ ಅಣ್ಣ ನಾರ್ಮಲ್ ಆಗಿ ಎಲ್ಲರಿಗೂ ಹುಟ್ಟ ಪ್ರಶ್ನೆ, ಕತ್ಲಾಗಿರುತ್ತೆ ಅಥವಾ ಹೆಂಗ್ ಕಾಣುತ್ತೆ ಯಾವ ತರ? ಅದು ಬ್ಯಾಟ್ರಿ ಹಾಕ್ಯಂತ ಸರ್, ಹಣ ಬ್ಯಾಟ್ರಿ. ಹಣೆ ಬ್ಯಾಟ್ರಿ ಹಾಕಿಂತೀರಾ? ಓಕೆ ಓಕೆ ಎಲ್ಲರೂ ಹಾಕ್ಯಂತೀರಾ? ಹ್ಞೂ ಸರ್. ಓಕೆ ಹಣೆ ಬ್ಯಾಟ್ರಿ ಹಾಕೊಂಡು ಬಿಡಿಸ್ತೀರಾ? ಓಕೆ ಅಣ್ಣ ಈ ಹೊಲ್ದಾಗ ಪ್ರೆಸೆಂಟ್ ನಾಳೆಗೆ ಸಿಕ್ಕರೆ ಅಥವಾ ಈ ವಾರದಲ್ಲಿ ಎಷ್ಟು ಕೆಜಿ ಸಿಗ್ತೈತೆ? ಈಗ ನಿನ್ನಾಗ 48 ಬಂತು ಸರ್ ಕೆಜಿ. 48 ಕೆಜಿ ಬಂತು. ಇವತ್ತು 55 ಆಯ್ತು ಸರ್. ಇವತ್ತು ಅಷ್ಟೊಂದು ಸಿಗ್ತೈತಾ? ನಿನ್ನಾಗ ಮಾಡ ಬುಚ್ಚಿ ಅಂತ ಸರ್, ಆ ಚಳಿಗೆ ಬರಲ್ಲ ಸರ್ ಹೂವು. ಮಾಡ ಬುಚ್ಚಿ ಅಂತ ಬಿಸ್ತು ಹೊಡೆದ್ರೆ ಹೂ ಚೆನ್ನಾಗ್ ಬರುತ್ತೆ. ರಜೆ ಬರ್ತದೆ. ಓಕೆ ಹೂ ಚೆನ್ನಾಗ್ ಬರ್ತೈತಿ. ಪ್ರೆಸೆಂಟ್ ರೇಟ್ ಇಲ್ಲ? ರೇಟ್ ಇಲ್ಲ ಸರ್. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರ್ತಿರೋದಕ್ಕೆ ಅಲ್ಲಿ ಸರಿ ಆಗ್ತೈತೆ. ಓಕೆ ಓಕೆ ಆಯ್ತಣ್ಣ. ಇದು ಒಂದು ಹಿಂಗೆ ದಳ ಬರುತ್ತಲ್ವ, ಅದು ಆ ದಳ ಬಂದ್ಮೇಲೆ ಒಂದ್ರಲ್ಲಿ ಎಷ್ಟು ದಿವಸ ಬರುತ್ತೆ, ಎಷ್ಟು ತಿಂಗಳು ಬರುತ್ತೆ, ಅಥವಾ ಎಷ್ಟು ಹೂ ಬಿಟ್ಟು ಅದು ಇದಾಗುತ್ತೆ? ಇಲ್ಲಿ ಕಿತ್ತಾಕಿದ್ರ? ಯಾಕೆ ಕಿತ್ತಾಕಿದ್ರ? ಅದು ಕಡ್ಡಿ ಕ್ಲೋಸ್ ಆಗಿದಾವ ಸರ್. ಕಡ್ಡಿ ಕೊಯ್ದ್ರೆ ಮತ್ತೆ ಇನ್ನೊಂದು ಕುನ್ನಿ ಬರುತ್ತೆ ಅದು ಜಲ್ದಿ. ಓಕೆ ಪಕ್ಕದಲ್ಲಿ ಹೊಡ್ಕೊಂಡು ಬರುತ್ತೆ. ಬರುತ್ತೆ ಅದು. ಓಕೆ ಅದನ್ನ ಕಿತ್ತಾಕ್ಬೇಕು ಹಳೆದನ್ನ? ಹಳೆ ಕಿತ್ತಾಕ್ಬೇಕು ಸರ್ ಅದು ಕಡ್ಡಿ. ಓಕೆ ಮತ್ತೆ ಗಿಡ ಇನ್ನು ಚೆನ್ನಾಗಿ ಹೂವು ಬೆಳೆ ಬರ್ತಿರ್ಬೇಕಾದ್ರೆ ಸೆಂಟರ್ ಏನಾದ್ರು ಗೊಬ್ಬರಗಳು ಕೊಡ್ತಾ ಇರ್ತೀರಾ? ತಿಂಗ್ಳು ಗೊಬ್ಬರ ಹಾಕ್ತೀವಿ. ಗೊಬ್ಬರ ಹಾಕ್ತೀರಾ? ಗೊಬ್ಬರ ಹಾಕ್ತಿವಿ, ಆಮೇಲೆ ಔಷಧಿ ಹೊಡಿತೀವಿ. 2 ತಿಂಗಳು ಪಟ್ಟು ಔಷಧಿ. ಓಕೆ ಅಣ್ಣ 5:30 ಎದ್ದು ಬಿಡ್ಸಕ್ ಬರ್ತೀವಿ ಅಂತ ಹೇಳಿದ್ರಲ್ಲ, ನೀವು ಮನೆಗಳಾರ ಬಿಡಿಸ್ಕೊಂತೀರಾ ಅಥವಾ ಕೂಲಿಯರ್ ಬರ್ತಾರ? ಮನೆಗಳಾರ ಇದ್ರೆ ಮಾತ್ರ ಮಾಡ್ಕೋಬೇಕಾ ಯಾವ ತರ? ಇಲ್ಲ ಸರ್, ಮನೆಗೆ ಇದ್ರೆ ಬಿಡ್ಸೋದು ಸರ್. ಕೂಲಿಯರ್ ಕಮ್ಮಿ ಇದ್ರೆ ಕೂಲಿಯರ್ ಕರ್ಕೋಬೇಕು ಸರ್. ಹಾಗೆ ಮನೆಗಳಾರ ಜನ ಇದ್ರೆ ಮನೆಗಳಾರ ಮಾಡ್ಕೊಂಡ್ರೆ ಅನುಕೂಲ. ಹ್ಞೂ ಸರ್. ಓಕೆ ಅಣ್ಣ ಇದು ನಿಮಗೆ ಈಗ ರೇಟು ಈಗ ನೀವು ಹೇಳ್ತಾ ಇದ್ರೆ 20 ರೂಪಾಯಿ 30 ರೂಪಾಯಿ ನಡೀತೈತೆ ಕಮ್ಮಿ ರೇಟು ಅಂತ ಹೇಳಿ, ಯಾವ ಸೀಸನ್ ಅಲ್ಲಿ ಇದು ರೇಟ್ ಜಾಸ್ತಿ ಇರುತ್ತೆ ನಿಮ್ ಪ್ರಕಾರ? ಇದು ಸಹ ಇದ್ರಾಗೆ ಶ್ರಾವಣ, ಗೋರಿ ಹಬ್ಬ, ದಸರಾ ಸಹ ಇದು ಆ ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಓಕೆ ನಿಮ್ಗಣ ಇದು ಬೆಳೆಯೋದು ಹೆಂಗೆ ಅನಿಸ್ತೈತೆ ಇವಾಗ? ಓಕೆನಾ ಅಥವಾ ಬೇರೆದ್ ಹಾಕ್ಬೇಕಿತ್ತು ಅನ್ಸುತ್ತಾ? ಇಲ್ಲ ಪರವಾಗಿಲ್ಲ ಸುಗಂಧರಾಜನೇ ಚೆನ್ನಾಗಿ ಅನ್ಸುತ್ತೆ? ನಮಗೆ 1 ತಿಂಗಳು 2 ತಿಂಗಳು ಡೌನ್ ಆಗ್ತಾ, ಆಮೇಲೆ ಅದು ಅಮೌಂಟ್ ಅವಾಗ ಇನ್ನೊಂದು ತಿಂಗಳು ಕಳೆದ ತಿಂಗಳು ಆಮೇಲೆ ರೇಜ್ ಆಗುತ್ತೆ. ಆ ರೇಜ್ ಇಂದ ಮೊದಲ ದಿನ ಕಮ್ಮಿ ಆಯ್ತಾ, ಅದಕ್ಕೆ ರೊಟೇಷನ್ ಆಗ್ತಾ ಇದು. ಓಕೆ ನಿಮಗೆ ಈ ಒಂದ್ 2-3 ತಿಂಗಳು 4 ತಿಂಗಳು ಲಾಸ್ ಆದ್ರೆ ಇನ್ನೊಂದ್ 2-3 ತಿಂಗಳು ಮತ್ತದ್ ಕವರ್ ಆಗುತ್ತೆ. ಕವರ್ ಆಗ್ತಾ ಇದೆ. ಹಂಗಾಗಿ ನಿಮ್ಗೆ ಇದ್ರಲ್ಲಿ ನಿಮ್ಗೆ ಇದು ಮಾಮೂಲಿ ಇದು. ಹ್ಞೂ ಸರ್. ನಿಮ್ಗೆ ಏನ್ ತೊಂದರೆ ಇಲ್ಲ? ಓಕೆ ಅಣ್ಣಾರ ಇವಾಗ ಇದಪ್ಪ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ ಅನ್ಕೊಂತೀನಿ. ಇದೇ ತರ ನಾವೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರೆ ಎಷ್ಟು ವರ್ಷ ತನಕ ಇಟ್ಕೋಬಹುದು? ಎಷ್ಟು ವರ್ಷ ಆದ್ಮೇಲೆ ಗೆಡ್ಡೆ ತೆಗಿಬೇಕು, ತೆಗೆದಾಕ್ಬೇಕಾಗುತ್ತೆ? ಅದು 3 ವರ್ಷ ಬರ್ತದೆ ಗೆಡ್ಡೆ. ಇದು ಒಂದು ಹೊಸ ಬೇರೆ ಹೊಲದಿಂದ ತಂದು ಗೆಡ್ಡೆ ನಾಟಿ ಮಾಡಿವಿ ಅಂದ್ರೆ 3 ವರ್ಷ ಬೆಳೆ ತಗೋಬಹುದು. 3 ವರ್ಷ ಸರ್. ಆಮೇಲೆ ತೆಗೆದಾಕ್ಬೇಕು. ಆಮೇಲೆ 3 ವರ್ಷ. ಬೇರೆ ಹೊಲ ಇದ್ರೆ ಬೇರೆ ಕಡೆಗೆ ಹಾಕ್ಬೇಕು, ಇಲ್ಲಾಂದ್ರೆ ತೆಗಿಬೇಕು, ಗ್ಯಾಪ್ ಕೊಡ್ಬೇಕು. ಓಕೆ ಅಣ್ಣ ಈ ಅಡಿಕೆ ಗಿಡದಲ್ಲಿ ಅಂದ್ರೆ ಇದು 3 ವರ್ಷ ತೆಗೆದಿ ಅಡಿಕೆ ಗಿಡ ಒಂದ್ ಲೆಕ್ಕಕ್ಕೆ ದೊಡ್ಡವಾಗ್ತವೆ, ಆಮೇಲೆ ತೆಗೆದು ಬಿಡ್ತೀರಾ? ಆ ತರ. ಓಕೆ ಅಣ್ಣ ಅಡಿಕೆ ಎಲ್ಲ ನಿಮ್ಮೂರ್ ಕಡೆ ಎಲ್ಲ ಗೋಟ್ ಯಾವ ಕಡೆಯಿಂದ ತರ್ತೀರಾ? ಗೋಟ್ ಭೀಮ್ ಸಮುದ್ರ, ಗೋರಿಪುರ, ಓಕೆ ಕೊಂಡಾಪುರ, ಚಿತ್ರಹಳ್ಳಿ. ಓಕೆ ಅಣ್ಣ ಈ ವರ್ಷ ಎಲ್ಲ ಮಳೆಗಾಲ ಹೆಂಗಾತ್ ನಿಮ್ಮೂರ್ ಕಡೆ? ಪರವಾಗಿಲ್ಲ ಸರ್ ಮಳೆಗಾಲ. ಹಳ್ಳ ಕೊಳ್ಳ ಹರಿದ್ವಾ ಬರೀ ಹಸಿ ಮಳೆ? ಅಷ್ಟೇ ಹಳ್ಳ ಪಳೆ ಈ ವರ್ಷ ಬರೀ ಹಸಿ ಮಳೆ ಅಷ್ಟೇ. ಹಸಿ ಮಳೆ. ಈಗ ಅಣ್ಣ ಇದು ಎರೆಹೊಲ ಅಲ್ವಾ, ಇವತ್ ನೀರ್ ಬಿಡ್ತಾ ಇದ್ರಲ್ಲ, ಮತ್ತೆ ಎಷ್ಟು ದಿವಸಕ್ಕೆ ಇಲ್ಲಿಗೆ ನೀರ್ ಬಿಡ್ಬೇಕು? ಹಸಿ ಕುಡಿಸ್ಬೇಕು? ಹಸಿ ಕುಡಿಸ್ಬೇಕು, ಇನ್ನೊಂದು 15 ಸಾವಿರ ಕುಡಿಸ್ಬೇಕು ಸರ್. ಎರೆಹೊಲ ಆಗಿರೋದ್ರಿಂದ ಹಸಿ ಹಿಡಿಯುತ್ತೆ ಸರ್. 15 ದಿವಸ ಗ್ಯಾಪ್ ಬೇಕಾಗುತ್ತೆ. ಮಳ್ಳಾದ್ರೆ ವಾರ್ಕೊಂಡ್ಬಿಟ್ಟು. ಅಣ್ಣ ನಿಮ್ ಮಾರ್ಕೆಟ್ ಎಲ್ಲ ದಾವಣಗೆರೆ ನಿಮ್ ಮಾರ್ಕೆಟ್ ಅಂತ ಹೇಳಿದ್ರೆ, ಮಾರ್ಕೆಟ್ಗೆ ಹೂ ಕಿತ್ ಮೇಲೆ ನೀವೇ ತಗೊಂಡ್ ಹೋಗ್ತೀರಾ, ಬಸ್ಸಿಗೆ ಹಾಕ್ತೀರಾ, ಅಥವಾ ಎಲ್ಲರೂ ಮಾತಾಡ್ಕೊಂಡು ಆಟೋದಲ್ಲಿ ಕಳಿಸ್ತಾರೆ? ಯಾವ ತರ ವ್ಯವಸ್ಥೆ? ಇಲ್ಲ ಅವ್ರದ್ದು ಬರ್ಸ ಗಾಡಿ ಇಲ್ಲಿ ಅಂಗಡಿ ಅವ್ರದ್ದು? ಅಂಗಡಿ ಬರ್ಸ. ಓಕೆ ಅಂಗಡಿಗೆ ನೀವು ಇಲ್ಲಿ ತೂಕ ಮಾಡಿ ಇಟ್ಟು ಹೆಸರು ಬರೆದು ಕಳಿಸ್ತೀರಾ? ತೂಕ ಮಾಡಿ ಹೆಸರು ಬರ್ದಿಟ್ಟು.
ಅವರು ಅವತ್ತಿನ ಏನ್ ರೇಟ್ ಆಗಿರುತ್ತೆ ಅದನ್ನ ನಿಮ್ ಪಟ್ಟಿಗೆ ಎಂಟ್ರಿ ಮಾಡ್ತಾರೆ. ಇಲ್ಲ ನಾವು ಡೈಲಿ ಫೋನ್ ಮಾಡ್ತೀವಿ ಸರ್. ಹಾ ಎಷ್ಟು ಆಯ್ತು ಸರ್ ರೇಟ್ ಎಷ್ಟಾಯ್ತು ಅಂತ. 20 ರೂಪಾಯಿ 30 ರೂಪಾಯಿ ಹೇಳ್ತಾರೆ. ರೇಟ್ ಇದ್ದಾಗ 100 ಆಯ್ತು ಅಂತ ಹೇಳ್ತಾರೆ. ರೇಟ್ ಆಗಿದ್ದ ರೇಟ್ ಹೇಳ್ತಾರೆ. ಅದನ್ನ ನಿಮ್ಗೆ ಎಂಟ್ರಿ ಮಾಡಿರ್ತಾರೆ. ನೀವು ದುಡ್ಡು ಎಷ್ಟು ದಿವಸಕ್ಕೊಂದ್ಸರಿ ಒಂದೇ ತಾರೀಕು ಸರ್, ತಿಂಗಳಿಗೆ ಒಂದು ಪಟ್ಟಿ. ತಿಂಗಳಿಗೆ ಒಂದು ಪಟ್ಟಿ. ಓಕೆ. ನಿಮಗೆ ಮಾರ್ಕೆಟ್ ಏನ್ ತೊಂದರೆ ಇಲ್ಲ? ಇಲ್ಲ ಸರ್, ಏನು ತೊಂದರೆ ಇಲ್ಲ. ರೇಟ್ ನ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಅಷ್ಟೇ ಸರ್. ಓಕೆ. ಸುಗಂಧರಾಜ್ ಪ್ರೆಸೆಂಟ್ ಸದ್ಯಕ್ಕೆ ರೇಟ್ ಇಲ್ಲ, ಆದ್ರೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಟ್ ಸಿಗುತ್ತೆ, ಹಂಗಾಗಿ ಇದೆಲ್ಲ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿದ್ರೆ. ಇಲ್ಲಿವರೆಗೂ ನಿಮ್ಮ ಈ ಸುಗಂಧರಾಜ್ ಯಾವ ರೀತಿ ಬೆಳಿತಿದ್ರಿ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿರ. ಮುಂದಿನ ದಿನಗಳಲ್ಲಿ ನಿಮ್ಗೆ ನೀವು ಬೆಳೆದಂತ ಸುಗಂಧರಾಜ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರೇ. ಓಕೆ ಸರ್.